ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಒತ್ತಿ ಆ್ಯಂಡ್ ಎಲ್ಲ ನಮ್ಮ ಅಪ್ಡೇಟ್ಸು ನಿಮಗೆ ಈ ಚಾನಲಲ್ಲಿ ಸಿಗ್ತಾ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ರಾಜಾಜಿನಗರ್ 3rd ಬ್ಲಾಕ್ ESI ಹಾಸ್ಪಿಟಲ್ ಮೇನ್ ಗೇಟ್ ಆಪೋಸಿಟ್ನಲ್ಲಿರೋ ಅನ್ನಪೂರ್ಣೇಶ್ವರಿ ಕಾರ್ಸಿಗೆ ಬಂದಿದ್ದೀನಿ. ಸೊ ಗಗನ್ ಸರ್ ನಮ್ಮ ಜೊತೆಲೇ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ದೀಪಾವಳಿ ಬರ್ತಾ ಇದೆ, ಜನರಿಗೆಲ್ಲ ಏನೇನು ಆಫರ್ಸ್ ಎಲ್ಲ ಏನೇನು ಸರ್? ನಮ್ಮಲ್ಲಿ ಆಫರ್ ಅಂತ ಅಂದರೆ ಇವಾಗ ನಾವು ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಏನಂದರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ವಾಶು ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟ್ ಇಂಟೀರಿಯರ್ ಎಕ್ಸ್ಟೀರಿಯರ್ ವಾಶ್ ಅಂದರೆ ಆಲ್ಮೋಸ್ಟ್ 1000 ರೂಪೀಸ್ ಹತ್ರ ಬೀಳುತ್ತೆ. ಸೊ ಆ ವಾಶು ಆ್ಯಂಡ್ ಫ್ಯೂಲು ಫ್ರೀ ಕೊಡ್ತೀವಿ ಸರ್ ಡೆಲಿವರಿ ಟೈಮಲ್ಲಿ. ಓಕೆ. ಸೊ ಹಾಗೆ ಯಾವ ಬಜೆಟಿಂದ ಸ್ಟಾರ್ಟ್ ಆಗ್ತದೆ ಸರ್? ಸರ್ ನಮ್ಮಲ್ಲಿ ಇವತ್ತು 1.5 ಸ್ಟಾರ್ಟ್ ಆಗ್ತಾ ಇದೆ. ಅಪ್ ಟು 13 lakhs ತನಕ ವೆಹಿಕಲ್ಸ್ ಇದೆ ಸರ್ ಇವಾಗ. 13 lakhsವರೆಗೂ 13 lakhs ತನಕ ಇದೆ. ಓಕೆ. ಸೊ ಬರೀ ಇಷ್ಟೇನಾ ಇಲ್ಲ ಇನ್ನೂ ಇದೆಯಾ ಸರ್ ಸ್ಟಾಕ್ಸ್? ಸರ್ ಇನ್ನೂ ಸ್ಟಾಕ್ಸ್ ಇದೆ. ಇನ್ನೂ ಫಾರ್ಚುನರು, ಆಮೇಲೆ ಟಾಟಾ ಸಫಾರಿ ಆ್ಯಂಡ್ ಫೀಗೋ, ಇನ್ನೂ 1-2 ಸ್ವಿಫ್ಟ್ ಬರೋದಿದೆ. ಅದೆಲ್ಲನೂ ಬರೋದಿದೆ ಸರ್ ಇನ್ನು. ಸೊ ನೀವು ಯಾರಾದರೂ ಗಾಡಿ ಹುಡುಕ್ತಾ ಇದ್ರೆ ಅದು ನಿಮಗೆ ಈ ವಿಡಿಯೋನಲ್ಲಿ ಇಲ್ಲ ಅಂದರೂ ಸರ್ಗೆ ಕಾಲ್ ಮಾಡಿ, ಅವರು ತರಿಸ್ಕೊಡ್ತಾರೆ ಬೇಕಂದ್ರೆ. ಹಾಂ ಸರ್, ವಿತಿನ್ ಅ ಡೇ ಟೈಮಲ್ಲಿ ನಾವು ತರಿಸ್ಕೊಡ್ತೀವಿ. ಓಕೆ. ಅದೇನು ಟೆನ್ಷನ್ ಇಲ್ಲ ಸರ್. ಕಾಲ್ ಮಾಡಿ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಯಾರೇ ಲೈಕ್ ಪಾರ್ಕ್ ಆ್ಯಂಡ್ ಸೆಲ್ ಮಾಡಬೇಕಂದ್ರೆ ನಿಮ್ಮ ವೆಹಿಕಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ವಿತಿನ್ 10 to 15 ಡೇಸಲ್ಲಿ ನಾವು ವೆಹಿಕಲ್ನ ಸೆಲ್ ಮಾಡಿಕೊಡ್ತೀವಿ. ಓಕೆ ಸರ್. ಮತ್ತು ಗಾಡಿ ಕಂಡೀಷನ್ಸ್ ಎಲ್ಲ ಹೆಂಗಿದೆ ಸರ್? ಸರ್ ಕಂಡೀಷನ್ ವೈಸ್ ನಮ್ಮ ಮೇಲೆ ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್ ಇರುತ್ತೆ. ಇನ್ನೊಂದೇನೆಂದರೆ ಕಾರ್ದೇಕೋ ಸರ್ಟಿಫೈ ಆಗಿರುತ್ತೆ. 6 months ವಾರಂಟಿ ಇರುತ್ತೆ ಇಂಜಿನ್ಗೆ. ಸೊ ಏನು ಟೆನ್ಷನ್ ಮಾಡ್ಕೊಳ್ಳೋದಿರಲ್ಲ, ಆರಾಮಾಗಿ ನೀವು ಗಾಡಿ ತೊಗೊಬೋದು. ಆ್ಯಂಡ್ ನಿಮ್ಮ ಮೆಕ್ಯಾನಿಕ್ ಇದ್ದರೂ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಬೋದು ಸರ್, ಅಲ್ಲಿ ತನಕ ಗ್ಯಾರಂಟಿ ಇರುತ್ತೆ. ಓಕೆ. ನಿಮಗೆ ಯಾರಾದರೂ ಮೆಕ್ಯಾನಿಕ್ ಅವ್ರು ಗೊತ್ತಿರೋರು ಏನಾದರೂ ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ ಬೇಕಂದರೆ ಕರ್ಕೊಂಬಂದು ಚೆಕ್ ಮಾಡಿಸ್ಬೋದು. ಹಾಗೆ ಕಾರ್ ಬೇಕು ಕಂಪ್ನಿ ಜೊತೆ ಟೈಅಪ್ ಆಗಿದ್ದಾರೆ, ಎಲ್ಲ ಸರ್ಟಿಫೈ ಆದಮೇಲೆ ಇಲ್ಲಿ ಕಾರ್ ನಿಲ್ಲಿಸೋದು. ಹೌದು ಸರ್. ಅದರಿಂದ ನಮ್ಮಲ್ಲಿ ಜಾಸ್ತಿ ಆಪ್ಷನ್ ಇರೋದು ಸರ್. ಒಂದೊಂದು ಕಾರ್ ಒಂದೊಂದೇ ಆಪ್ಷನ್ ಏನಕ್ಕೆ ಇರುತ್ತೆ ಅಂದರೆ ಇವಾಗ ಸರ್ಟಿಫೈ ಆಗುತ್ತೆ ಸರ್. ಇವಾಗ ಒಂದು 100 ಕಾರ್ಸಲ್ಲಿ ನಮ್ಮಲ್ಲಿ ಒಂದು 10 to 15 ಕಾರ್ಸ್ ಮಾತ್ರ ನಾವು ತೊಗೊಳ್ತೀವಿ. ಬಂದಿದ್ದೆಲ್ಲ ಗಾಡಿನೂ ನಾವು ಸರ್ಟಿಫೈ ಆಗಿಲ್ಲ ಅಂದರೆ ಆ ವೆಹಿಕಲ್ನ ನಾವು ತೊಗೊಳಕ್ಕೆ ಹೋಗಲ್ಲ. ಹೌದು. ಸೊ ಹಾಗೆ ಗ್ಯಾರಂಟಿ ಎಲ್ಲ ಹೆಂಗಿದೆ? 6 months ವಾರಂಟಿ ಇರುತ್ತೆ ಸರ್ ಇಂಜಿನ್ ಮೇಲೆ. ಹೌದು. ನಾವು ಬಿಲ್ಲಿಂಗ್ ಸೇಲ್ ರೆಸಿಪ್ಟಲ್ಲಿ ಬಿಲ್ಲಿಂಗ್ ಡೇಟ್ ಏನು ಸ್ಟಾರ್ಟ್ ಆಗುತ್ತೆ ಅದರಿಂದ 6 months ವಾರಂಟಿ ಇರುತ್ತೆ. ಓಕೆ. ಸೊ ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಕಾರ್ ಡೀಟೇಲ್ಸ್ ತೊಗೊಳ್ಳೋಣ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಕಾರ್ ಡೀಟೇಲ್ಸ್ ತೊಗೊಳ್ಳೋಣ. ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಕೆಲವೊಂದು ಡೀಟೇಲ್ಸ್ ಗೊತ್ತಾಗಲ್ಲ. ಸೊ ಬನ್ನಿ ಕಾರ್ ಡೀಟೇಲ್ಸ್ ತೊಗೊಳ್ಳೋಣ. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಸರ್ ಇದು ವೋಕ್ಸ್ವ್ಯಾಗನ್ ಪೋಲೋ 2019 ಹೈಲೈನ್ ಪ್ಲಸ್ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ವೆಹಿಕಲ್ಲು. 39,000 ಓಡಿದೆ. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಇದು. ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಕಂಪ್ನಿ ಮೇಂಟೈನ್ಡ್ ವೆಹಿಕಲ್ ಸರ್ ಇದು. ಅಲಾಯ್ ವೀಲ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ, ಹೊಸ ಟೈರ್ಸ್ ಇದೆ. ಅಲಾಯ್ ವೀಲ್ಸ್ ಇದೆ, ಹೊಸ ಟೈರ್ಸ್ ಇದೆ. ಆ್ಯಂಡ್ ಒಳಗಡೆ ನೀವು ನೋಡೋದಾದರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಆಮೇಲೆ ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ವಿತ್ ಲೆದರ್ ಸೀಟ್ಸ್ ಕೂಡ ಇದೆ ಸರ್. ಸರ್ ಇದೆಲ್ಲ ನಿಮ್ಗೆ 20 ಬರುತ್ತೆ ಸರ್ ಪೋಲೋನು ಆರಾಮಾಗಿ. ಓಕೆ, 20 ಬರುತ್ತೆ. ಬಾಡಿ ಲೈನ್ ಚೆಕ್ ಮಾಡ್ಬೋದು ಗಾಡಿದು. ಸೊ ಇದು ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್, ಹೈಲೈನ್ ಪ್ಲಸ್. ಓಕೆ. TDI ಇಂಜಿನ್ ಚೆಕ್ ಮಾಡ್ಬೋದು, ಬ್ಯಾಕ್ ಪ್ರೊಫೈಲು. ಸೊ ಸರ್ವಿಸ್ ಕಾಸ್ಟ್ ಎಲ್ಲ ಹೆಂಗೆ ಸರ್ ಬೀಳ್ಬೋದು? ಸರ್ ಇದು ಇಯರ್ಲಿ 1 ಸರ್ವಿಸ್ ಅಷ್ಟೇ ಬರುತ್ತೆ ವೋಕ್ಸ್ವ್ಯಾಗನ್ಗೆಲ್ಲ. ಆ್ಯಂಡ್ 1 ಸರ್ವಿಸ್ ನಿಮಗೆ 15,000 ಕಾಸ್ಟ್ ಆಗುತ್ತೆ. ಸೊ ಇಯರ್ಲಿ 15,000 ಒನ್ಸ್ ಅ ಇಯರ್ ನಾಟ್ ಬಿಗ್ ಥಿಂಗ್ ಅನಿಸುತ್ತೆ ಸರ್. ಸರ್ ಇದು ಬಂದು ನಾವು 8,35,000 ಕೋಟ್ ಮಾಡ್ತಾ ಇರೋದು. ಫೈನಲ್ ಬಂದುಬಿಟ್ಟು ಒಂದು 8,10,000ಗೆಲ್ಲ ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಸರ್ ಇದು 2016 ಫೋರ್ಡ್ ಇಕೋ ಸ್ಪೋರ್ಟ್ಸು. ಇದು ಬಂದುಬಿಟ್ಟು ಟಿಟಾನಿಯಮ್ಮು ಆ್ಯಂಡ್ ಆಟೋಮೆಟಿಕ್ ವೇರಿಯಂಟ್. ಇದು ಸೆಕೆಂಡ್ ಓನರು, 3rd ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ ಇದು ಓಡಿರೋದು ಬಂದು 79,000 ಕಿಲೋಮೀಟರ್ಸು. ಇದು ಬಂದು 6,55,000 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ಲು. ಸೊ ಹಂಗೆ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಬರುತ್ತೆ ಸರ್? ಇಂಟೀರಿಯರ್ಸ್ ಅಂತ ನೋಡೋದಾದ್ರೆ ನೀವು ಇದು ಕೀಲೆಸ್ ಎಂಟ್ರಿ ಬರುತ್ತೆ. ಆ್ಯಂಡ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ. ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್ ಇದು. ಓಕೆ. ಇದು ಮೈಲೇಜ್ ಎಲ್ಲ ಎಷ್ಟು ಸರ್ ಕೊಡ್ಬೋದು? ಸರ್ ಇದೆಲ್ಲ ನಿಮಗೆ ಅರೌಂಡ್ 16 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್.
16 ಬರುತ್ತೆ 16 ಹಾಂ. ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್, ಪೆಟ್ರೋಲ್ ಆಟೋಮ್ಯಾಟಿಕ್. ಓಕೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ಸರ್? ಇದು 655 ಹೇಳೋದು, ಫೈನಲ್ ನಿಮ್ಗೆ ಒಂದು 645 ಇಲ್ಲ 640, 10 to 15,000 ನೆಗೋಸಿಯೇಷನ್ ಮುಗಿಸ್ಕೊಡ್ತೀನಿ ಸರ್. ಓಕೆ ಸರ್ ಇದು ಹುಂಡೈ ವರ್ನ 2012 ವರ್ನ ಫ್ಲೂಡಿಕ್. ಇದು ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಆ್ಯಂಡ್ ಇದು 65,000 ಡ್ರಿವನ್ ಆಗಿದೆ. ಇದು ಬಂದು 4,90,000 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು ಸರ್ ಡೀಸೆಲ್ ವೇರಿಯಂಟ್. ಇದು ಟೈರ್ಸ್ ಕೂಡ ನೋಡ್ಬೋದು ಚೆನ್ನಾಗಿದೆ. ಸೊ ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು ಗಾಡಿ. ಬರ್ಗ್ಯಾಂಡಿ ಕಲರ್ ಇದು. ಓಕೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್? ಸರ್ ಇಂಟೀರಿಯರ್ಸ್ ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಆಮೇಲೆ ಇದು ಸ್ಟೀರಿಂಗ್ ಕಂಟ್ರೋಲ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಓಕೆ. ಸೊ ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಎಷ್ಟು ಬರುತ್ತೆ? ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಸರ್. ಇದು ಸಿಂಗಲ್ ಏರ್ ಬ್ಯಾಗ್, ಬರೀ ಡ್ರೈವರ್ ಮಾತ್ರ ಬರುತ್ತೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ಸರ್? ಬೆಸ್ಟ್ ಪ್ರೈಸ್ ಅಂದರೆ ಇದಕ್ಕೆ ನಾನು ಫೈನಲ್ 475 ಮುಗಿಸ್ಕೊಡ್ತೀನಿ ಸರ್. ಇದು ಓಕೆ. 475ಗೆಲ್ಲ ಕ್ಲಿಯರ್ ಮಾಡಿಕೊಡ್ತೀರಾ? ಓಕೆ. ಸೊ ನೀವು ಗಾಡಿ ಕಂಡೀಷನ್ನು ಚೆಕ್ ಮಾಡ್ಬೋದು. ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಗಾಡಿ ಕಂಡೀಷನ್ ಸರ್ಟಿಫೈಡ್ ವೆಹಿಕಲ್ ಸರ್. ಇದು 6 months ವಾರಂಟಿ ಸಿಗುತ್ತೆ ಇಂಜಿನ್ ಮೇಲೆ, ಯಾವುದೇ ಕಸ್ಟಮರ್, ಆ್ಯಂಡ್ ಇಲ್ಲಿರೋ ಎಲ್ಲ ಗಾಡಿಗೂ ಸಿಗುತ್ತೆ ಸರ್. ಇದು ಹುಂಡೈ i20. ಇದು ಮ್ಯಾಗ್ನಾ ವೇರಿಯಂಟು, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಇದು ಬಂದು 1,05,000 ನೋಡಿದೆ ಜಿನಿಯನ್ ಕಿಲೋಮೀಟರ್ಸು. ಆ್ಯಂಡ್ ಈ ವೆಹಿಕಲ್ ಬಂದು 3,45,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು 45,000. ಸೊ ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು ಗಾಡಿದು. ಇದ್ರ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಇದು ವೆಹಿಕಲ್ ಸರ್ಟಿಫೈಡ್ ವೆಹಿಕಲ್ ವಿತ್ ವಾರಂಟಿನೂ ಸಿಗುತ್ತೆ ಸರ್ ಇದಕ್ಕೂ, ಕಾರ್ ದೇಕೋಯಿಂದ. ಓಕೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್? ಸರ್ ಇಂಟೀರಿಯರ್ಸ್ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಓಕೆ. ಇದು ಬೇಸಿಕ್ ವೇರಿಯಂಟ್ ಇರೋದ್ರಿಂದ ಓಕೆ. ಸೊ ಅಷ್ಟೇ ಆಪ್ಷನ್ಸ್ ಇರುತ್ತೆ ನಿಮಗೆ. ಏರ್ ಬ್ಯಾಗ್ ಎಲ್ಲ ಬರಲ್ಲ ಇದರಲ್ಲಿ ಬರೋಲ್ಲ ಸರ್. ಸೊ ಇದು ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ವೇರಿಯಂಟ್. ಓಕೆ. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್? ಇದೆಲ್ಲ ನಿಮ್ಗೆ 18 ಬರುತ್ತೆ ಸರ್. 18 ಬರುತ್ತೆ. ಹೈವೇ ಹೈವೇ ಸಿಟಿ ಓಡಿಸೋರ ಮೇಲೆ ಡಿಪೆಂಡ್ ಸರ್. ಅದು ಓಕೆ. ಜನ ಹೆಂಗೆ ಓಡಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ಸರ್? ಇದು ಬೆಸ್ಟ್ ಪ್ರೈಸ್ ಬಂದು ನಾನು 3,25,000 ಮಾಡ್ಕೊಡ್ತೀನಿ ಸರ್. ಇದು ಓಕೆ. 3,25,000ಗೆಲ್ಲ ಫೈನಲ್ ಮಾಡಿಕೊಡ್ತೀರಾ? ಹೌದು ಸರ್. ಸರ್ ಇದು ಬಂದು ವ್ಯಾಗನಾರ್ LX. ಇದು ಬಂದು 2011 ಸಿಂಗಲ್ ಓನರ್ ವೆಹಿಕಲ್ಲು, 76,000 ಡ್ರಿವನ್ ಆಗಿದೆ. ಈ ವೆಹಿಕಲ್ನ ಬಂದು ನಾವು 3,25,000 ಕೋಟ್ ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ಸರ್? ಬೆಸ್ಟ್ ಪ್ರೈಸ್ ಅಂದರೆ ಇದಕ್ಕೆ ನಾನು 3,10,000 ಮಾಡ್ಕೊಡ್ತೀನಿ ಸರ್. ಇದು ಸಿಂಗಲ್ ಓನರ್ ಗಾಡಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಮಾಡಲ್ ಸರ್ ಇದು 11 ಮಾಡಲ್, 11 ಮಾಡಲ್, ಪೆಟ್ರೋಲ್ ಇಂಜಿನ್. ಸೊ ನೀವು ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು ಒಂದ್ಸಲಿ ಸರ್. ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಕೊಬೋದು ಆ್ಯಂಡ್ ಆಲ್ಸೋ ಬಾಡಿ ಲೈನ್ ನೋಡ್ಬೋದು. ಗಾಡಿ ಪಕ್ಕಾ ಕಂಡೀಷನ್ ಇದೆ. ಆ್ಯಂಡ್ ಟೈರ್ಸ್ ಹೇಳಬೇಕಂದ್ರೆ ಇದು ಹೊಸ ಟೈರ್ ಹಾಕಿರೋದು ಸರ್. ಹಾರ್ಡ್ಲಿ 10 kilometers ಓಡಿದೆ ಅಷ್ಟೇ. ಶೋರೂಮ್ ಬಂದು ಬ್ರ್ಯಾಂಡ್ ನ್ಯೂ ಟೈರ್ ಸರ್ ಇದು. ಓಕೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಸರ್? ಸರ್ ಇಂಟೀರಿಯರ್ಸ್ ಬಂದು ಇದು AC, ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಕಂಪ್ನಿ ಫಿಟೆಡ್ ಸೀಟ್ ಕವರ್ಸ್ ಇದೆ ಸರ್. ಇದು ಕಂಪ್ನಿ ಫಿಟೆಡ್ ಲೆದರ್ ಸೀಟ್ಸ್ ಬರುತ್ತೆ. ಹೌದು ಸರ್. ಓಕೆ. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಸರ್ ಕೊಡ್ಬೋದು? ಸರ್ ಇದೆಲ್ಲ 20 ಬರುತ್ತೆ ಸರ್. ವ್ಯಾಗನಾರ್ 20 ಬರುತ್ತೆ. ಆರಾಮಾಗಿ ಬರುತ್ತೆ. ಹೈವೇ ಎಲ್ಲ ಇಲ್ಲಿ ಹೈವೇ ಸರ್. ಯಾವಾಗಲೂ ನಾವು ಹೇಳೋದು ಹೈವೇನೆ. ಸಿಟಿ ಯಾಕಂದರೆ ಓಡಿಸೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ. ಸರ್ ಇದು ಟಾಟಾ ಇಂಡಿಗೋ 2005 ಮಾಡಲ್ TDI ಇಂಜಿನ್. ಇದು ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 92,000 kilometers ಓಡಿದೆ. ಇದು ಬಂದು 1,45,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಲೋ ಬಜೆಟ್ ಯಾರೇ ಬೇಕಂದ್ರೂ ಗಾಡಿ ತುಂಬ ಒಳ್ಳೆ ಕಂಡೀಷನಲ್ಲಿದೆ, ಓಕೆ, ತೊಗೊಬೋದು ಸರ್. ಇದು ಸೊ ಈ ದೀಪಾವಳಿ ಪ್ರಯುಕ್ತ ಒಂದು ಒಳ್ಳೆ ಆಫರ್ ಏನಂದರೆ ಸರ್ ಇದು 125 ಕೊಡ್ತೀನಿ ಸರ್. ಇದನ್ನು 125ಗೆಲ್ಲ ಕೊಡ್ತೀನಿ. ಓಕೆ. ಸೊ ನೀವು ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು, ಬಾಡಿ ಲೈನ್ ಎಲ್ಲ. ಆ್ಯಂಡ್ ಟೈರ್ಸ್ ಅಲಾಯ್ ವೀಲ್ಸ್ ಇದೆ. ಹೌದು. ಆ್ಯಂಡ್ ಇದರಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಸರ್, ಹೆಡ್ರೆಸ್ಟ್ TV ಇದೆ ಇದರಲ್ಲಿ. ಓಕೆ. ಸೊ ನಿಮಗೆ ಆಲ್ಮೋಸ್ಟ್ ಇದೆ 30,000 to 40,000 ಇದೇ ಬಂದ್ಬಿಡುತ್ತೆ. ಓಕೆ. 30,000 to 40,000 ಕಾಸ್ಟ್ ಆಗುತ್ತೆ. ಹೌದು ಸರ್. ಓಕೆ. ಸೊ ನೀವು ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು. ಸೊ ಮೈಲೇಜ್ ಎಲ್ಲ ಇದರಲ್ಲಿ 20 ಬರುತ್ತೆ ಸರ್. ಯಾಕಂದರೆ ಇದು ಯೂಸ್ ಮಾಡೋದು ಕ್ಯಾಬ್ಸ್ಗೆ. ಮೈಲೇಜ್ ಬಂದಿಲ್ಲ ಅಂದರೆ ಕ್ಯಾಬ್ಸಿಗೆ ಯೂಸೇ ಮಾಡಲ್ಲ. ನೀವು ಇಂಟೀರಿಯರ್ಸ್ ನೋಡ್ಬೋದು ಸರ್. AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ ಇದು. ಆ್ಯಂಡ್ ಮಿರರ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಆ ಟೈಮಲ್ಲೇ. ಲೆದರ್ ಸೀಟ್ಸ್ ಇದೆ, ಕಂಪ್ನಿ ಫಿಟ್ಟೆಡು.
ಓಕೆ ಏರ್ ಬ್ಯಾಗ್ ಎಲ್ಲ ಬರಲ್ಲ ಅಲ್ಲ? ಇದಕ್ಕೆ ಏರ್ ಬ್ಯಾಗ್ ಬರಲ್ಲ ಸರ್. ಓಕೆ. ಸೊ ಫೈನಲ್ಲು ಇದು 1,25,000 ಕ್ಲಿಯರ್ ಮಾಡಿ ಕೊಡ್ತೀರಾ? ಸೊ ನೀವು ಬಾಡಿ ಪ್ರೊಫೈಲು ಚೆಕ್ ಮಾಡ್ಬೋದು ಗಾಡಿದು. ಸರ್ ಇದು ಬಂದುಬಿಟ್ಟು XUV 500 W10 ವೇರಿಯಂಟ್ ಇದು ವಿತ್ ಸನ್ ರೂಫ್ ಬರುತ್ತೆ ಇದು. ಆ್ಯಂಡ್ ಇದು ಬಂದು ಥರ್ಡ್ ಓನರು ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. ಇದು 55,000 ನೋಡಿದೆ ಆ್ಯಂಡ್ ಕಂಪ್ಲೀಟ್ ಕಂಪ್ನಿ ಸರ್ವಿಸೇ ಆಗಿದೆ ಇದು. ಓಕೆ. ಇದು ಬಂದು ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ ವೆಹಿಕಲಲ್ಲಿ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಅಲಾಯ್ ವೀಲ್ಸು ಎಲ್ಲ ಬರುತ್ತೆ. ಕೀಲೆಸ್ ಎಂಟ್ರಿ ಇದೆ. ಬಾಡಿ ಲೈನ್ ನೋಡ್ಬೋದು ಚೆನ್ನಾಗಿದೆ. ಪೇಂಟ್ ಕೂಡ ಎಲ್ಲೂ ಆಗಿಲ್ಲ, ಒರಿಜಿನಲ್ ಪೇಂಟಲ್ಲಿದೆ ಗಾಡಿ ಇದು. ಸೊ ಪೆಟ್ರೋಲ್ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಗಾಡಿ. ಸೊ ನೀವು ಇಂಟೀರಿಯರ್ಸ್ ನೋಡೋದಾದರೆ ಫಸ್ಟ್ಲಿ ಇದು ಕೀಲೆಸ್ ಎಂಟ್ರಿ ಬರುತ್ತೆ. ಓಕೆ. ಆ್ಯಂಡ್ ಒಳಗೆ ನೋಡೋದಾದರೆ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ ಇದು. ಕಂಪ್ಲೀಟ್ಲಿ ಆಕ್ಸಿಡೆಂಟ್ ಆದರೂ ನಿಮಗೆ ವೆಹಿಕಲ್ ಬಲೂನ್ ಥರ ಆಗಿಬಿಡುತ್ತೆ. ಆ್ಯಂಡ್ ಲೆದರ್ ಸೀಟ್ಸ್ ಇದೆ, ಪ್ಯೂರ್ ಲೆದರ್ ಸೀಟ್ಸ್ ಇದು. ಆ್ಯಂಡ್ ಸಿಸ್ಟಮ್ ಕೂಡ ನೋಡ್ಬೋದು ನೀವು. W8ಗಿಂತ ಇದರಲ್ಲಿ ಸ್ವಲ್ಪ ದೊಡ್ಡದು ಬರುತ್ತೆ, ಮಾಡಿಫೈಡು. ಆ್ಯಂಡ್ ABS, ಏರ್ ಬ್ಯಾಗು, ಅಲಾಯ್ ವೀಲ್ಸು ಎಲ್ಲ ಬರುತ್ತೆ ಇದರಲ್ಲಿ. ಹಿಲ್ ಅಸಿಸ್ಟ್ ಕಂಟ್ರೋಲು ಬರುತ್ತೆ. ಸ್ಟಾರ್ಟ್ ಸ್ಟಾಪ್ ಆಪ್ಷನು ಬರುತ್ತೆ. ಸಿಗ್ನಲಲ್ಲಿ ನೀವು ಬರೀ ಕ್ಲಚ್ ಹಿಡಿದ್ರೆ ಅದು ಸ್ಟಾಪ್ ಆಗುತ್ತೆ ಇಂಜಿನು, ಕ್ಲಚ್ ಆ್ಯಂಡ್ ಹ್ಯಾಂಡ್ ಬ್ರೇಕಲ್ಲಿ. ಸೊ ಹಾಗೆ ನೀವು ಸನ್ ರೂಫ್ ನೋಡ್ಬೋದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್? ಇದೆಲ್ಲ ನೀವು ಅರೌಂಡ್ 9ಇಂದ 12 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು. ಓಕೆ. ಸೊ ದೀಪಾವಳಿ ಪ್ರಯುಕ್ತ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಸರ್ ಇದು 1350 ಹೇಳ್ತಾ ಇರೋದು. 13 lakhsಗೆಲ್ಲ ಮಾಡ್ಕೊಡ್ತೀನಿ ಸರ್ ಇದನ್ನು. ಓಕೆ. 13 lakhsಗೆಲ್ಲ ಫೈನಲ್ ಮಾಡ್ಕೊಡಿ. 2017 ಮಾಡಲ್. ವೆಹಿಕಲ್. ಓಕೆ. ಸೊ ಇದು ಟೊಯೋಟಾ ಇನೋವಾ 2009 ಮಾಡಲ್, ಥರ್ಡ್ ಓನರ್ ವೆಹಿಕಲ್ ಇದು. ಆ್ಯಂಡ್ ಇದರಲ್ಲಿ ಬಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. 1,80,000 ನೋಡಿದೆ. ಆ್ಯಂಡ್ 6,10,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಆ್ಯಂಡ್ ನಮ್ಮದ್ರಲ್ಲಿ ಮೀಟರ್ ಟ್ಯಾಂಪರಿಂಗ್ ಇರೋಲ್ಲ ಸರ್. ಏನು ಕಿಲೋಮೀಟರ್ಸ್ ಇದೆ ಸೇಮ್ ಅದೇ ಇರುತ್ತೆ. ನೀವು ನೋಡ್ಬೋದು ಇದು 1,80,000 ಓಡಿದೆ, ಸೇಮ್ ಇದೆ. ಆ್ಯಂಡ್ ಇದೆಲ್ಲ 5 lakhs ಓಡೋ ಇಂಜಿನು, ಸೊ ಏನು ಪ್ರಾಬ್ಲಮ್ ಇರೋಲ್ಲ. ಹೌದು. ಸೊ ನೀವು ಟೈರ್ಸ್ ಕಂಡೀಷನು ಚೆಕ್ ಮಾಡ್ಬೋದು. ಅಲಾಯ್ ವೀಲ್ಸ್ ಇದೆ. ವಿ ವರ್ಷನ್ ಸರ್, ಟಾಪ್ ಎಂಡ್. ಸೊ ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್? ಇದು ಎಲ್ಲ ಇನೋವಾ ಒಂದು 14-15 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಓಕೆ. ಸೊ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಬರುತ್ತೆ ಸರ್? ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ. ಆ್ಯಂಡ್ 7-inch LED ಸಿಸ್ಟಮ್ ಕೂಡ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಡ್ಯುಯಲ್ ಏರ್ ಬ್ಯಾಗು, ಸ್ಟೀರಿಂಗ್ ಕಂಟ್ರೋಲ್ಸು, ಆಮೇಲೆ ಬಕೆಟ್ ಸೀಟ್ಸು ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ. ಏರ್ ಬ್ಯಾಗ್ ಎಲ್ಲ ಎಷ್ಟು ಸರ್ ಬರುತ್ತೆ? 2 ಬರುತ್ತೆ ಸರ್. ಓಕೆ. ಅವಾಗೆಲ್ಲ 2 ಬರ್ತಾ ಇದ್ದು. ಪ್ಯಾಸೆಂಜರ್. ಹೌದು ಸರ್. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ಸರ್? ಇದನ್ನು ನಾವು 6,10,000 ಹೇಳ್ತಾ ಇರೋದು. 5,95,000ಗೆಲ್ಲ ಮಾಡ್ಕೊಡ್ತೀನಿ ಸರ್. ಓಕೆ. ಸರ್ ಇದು ಬಂದು ಸಿವಿಕ್ 2008 VMT ಇದು. ಇದು ಬಂದು ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ ವಿತ್ ಅಲಾಯ್ ವೀಲ್ಸ್ ಬರುತ್ತೆ ಇದು. ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್ ಅದು. ಆ್ಯಂಡ್ 1,25,000 ನೋಡಿದೆ. ಪೆಟ್ರೋಲ್ ಇಂಜಿನ್ ಇದು. ಇದು ಬಂದು 3,15,000 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್ ಇದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಇದೆಲ್ಲ ನಿಮಗೆ ಅರೌಂಡ್ 15 to 16 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಓಕೆ. ಮತ್ತು ಸಿಟಿ ಎಲ್ಲ 9 to 12. ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ABS, ಏರ್ ಬ್ಯಾಗು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಎಲ್ಲ ಬರುತ್ತೆ ಸರ್. ಲೆದರ್ ಸೀಟ್ಸ್ ಕೂಡ ಇದೆ. ಹೌದು. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಸರ್? ಇದು 3,15,000 ಹೇಳ್ತಾ ಇರೋದು. 3 lakhsಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇದು. ಸರ್ ಇದು ಸ್ಕೋಡಾ ಲಾರಾ ಇದು. ಇದು ಬಂದುಬಿಟ್ಟು 2007 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು. 85,000 ಜಿನಿಯನ್ ನೋಡಿದೆ ಇದು. ಆ್ಯಂಡ್ ಇದು ಬಂದು 2 ಲೀಟ್ರ್ ಇಂಜಿನ್ ಇದು. ಇದು ಪ್ರೈಸ್ ಬಂದು 3,45,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಸೊ ಇಂಟೀರಿಯರ್ಸ್ ನೀವು ಚೆಕ್ ಮಾಡ್ಬೋದು. ಇದರಲ್ಲಿ ಡ್ಯುಯಲ್ ಟೋನ್ ಇಂಟೀರಿಯರ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಆ್ಯಂಡ್ ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಓಕೆ. ಏರ್ ಬ್ಯಾಗ್ ಎಲ್ಲ ಎಷ್ಟು? 2 ಬರುತ್ತೆ ಸರ್ ಇದರಲ್ಲಿ. ಡ್ರೈವರ್ ಬಂದು ಪ್ಯಾಸೆಂಜರ್. ಹೌದು ಸರ್. ಓಕೆ. ಸೊ ಇದಕ್ಕೆ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಸರ್? ಇದು 345 ಹೇಳೋದು. ಸೊ ದಿವಾಲಿ ಫೈನಲ್ ಪ್ರೈಸ್ ಬಂದು ಇದು 3,20,000ಗೆಲ್ಲ ಮಾಡ್ಕೊಡ್ತೀನಿ ಸರ್. ಓಕೆ. ನಮ್ಮಲ್ಲಿ ಇವತ್ತು 2 ಸ್ವಿಫ್ಟ್ ಇದೆ. ನೀವು ನೋಡ್ಬೋದು, ಒಂದು ಬ್ಲ್ಯಾಕು, ಒಂದು ಗ್ರೇ ಇದೆ. 2 2008 ಮಾಡಲು. ಆ್ಯಂಡ್ ಗ್ರೇ ಬಂದು ಸಿಂಗಲ್ ಓನರ್ ಇದೆ, ಬ್ಲ್ಯಾಕ್ ಬಂದು ಸೆಕೆಂಡ್ ಓನರ್ ವೆಹಿಕಲ್ಲು. ಓಕೆ. ಆ್ಯಂಡ್ ಗ್ರೇ ಬಂದು ನಿಮಗೆ 1,08,000 ನೋಡಿದೆ.
ಆ್ಯಂಡ್ 2,95,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಅದು. ಓಕೆ ಆ್ಯಂಡ್ ಬ್ಲ್ಯಾಕ್ ಬಂದು ಇದು 79,000 ನೋಡಿದೆ. ಇದು ಸೆಕೆಂಡ್ ಓನರ್ ಇರೋದ್ರಿಂದ ಇದು 2,75,000 ಕೋಟ್ ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್. ಓಕೆ ಇದು ಓನರ್ಶಿಪ್ ಸರ್ ಬ್ಲ್ಯಾಕ್ ಕಲರ್? ಬ್ಲ್ಯಾಕ್ ದಿ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಮತ್ತು ಇದು ಗ್ರೇ ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಇದು ಸಿಂಗಲ್ ಓನರ್ ವೆಹಿಕಲ್ಲು, ಇದು ಸೆಕೆಂಡ್ ಓನರ್. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನಿದೆ ಸರ್? ಇಂಟೀರಿಯರ್ಸ್ ಎರಡು ಸೇಮ್ ಇಂಟೀರಿಯರ್ಸು, AC ಪವರ್ ಸ್ಟೇರಿಂಗು. ಸೊ ಇದ್ರ ಇಂಟೀರಿಯರ್ಸ್ ನೀವು ನೋಡೋದ್ರೆ ಸರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಕಂಪ್ನಿ ಫಿಟೆಡ್ ಸೀಟ್ ಕವರ್ಸ್. ನೀವು ನೋಡ್ಬೋದು ಆ ಸೀಟ್ ಕವರ್ಸ್ ಎಷ್ಟು ವೆಲ್ ಮೇಂಟೈನ್ ಆಗಿದೆ. ಗಾಡಿ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಸೊ ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರಲ್ಲ? ಏರ್ ಬ್ಯಾಗ್ ಬರಲ್ಲ ಸರ್, ಮಿಡ್ ವೇರಿಯಂಟ್ ವೆಹಿಕಲ್ ಇದು. ಓಕೆ ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಸರ್ ಇದಕ್ಕೆ ನಾನು ಫೈನಲ್ ನಿಮ್ಗೊಂದು 260ಗೆ ಮಾಡ್ಕೊಡ್ತೀನಿ ಸರ್ ಇದು. ಓಕೆ 260ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸೊ ಹಾಗೆ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನು ಬರುತ್ತೆ ಸರ್? ಸೇಮ್ ಸರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ ಒಂದು ಸತಿ ಇದು ನೋಡಿಬಿಡಿ. ಇದರಲ್ಲಿ ಲೆದರ್ ಸೀಟ್ ಕವರ್ಸ್ ಇದೆ. ಆದರೆ ಓಕೆ ಸೊ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕ್ತಿದ್ದಾರೆ, ಕಂಪ್ನಿ ಫಿಟೆಡ್ ಸರ್. ಕಂಪ್ನಿ ಫಿಟೆಡ್. ಇದರಲ್ಲೂ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ ಇದರಲ್ಲೂ ಏರ್ ಬ್ಯಾಗ್ ಎಲ್ಲ ಬರಲ್ಲ? ಬರಲ್ಲ ಸರ್, ಇದು ಮಿಡ್ ವೇರಿಯಂಟ್ VXI. ಓಕೆ ಸೊ ಇದೆರಡು ಮೈಲೇಜ್ ಎಲ್ಲ ಎಷ್ಟು ಸರ್ ಕೊಡ್ಬೋದು? ಸರ್ ಇದೆಲ್ಲ 18 ಬರುತ್ತೆ, ಪೆಟ್ರೋಲ್ ಸ್ವಿಫ್ಟ್. ಓಕೆ ಸೊ ಸರ್ ಬ್ಲ್ಯಾಕ್ ಆದರೆ 260 ಕೊಡ್ತೀವಿ ಆ್ಯಂಡ್ ಗ್ರೇ ಕಲರ್ ಬೇಕಂದರೆ 275 ಫೈನಲ್ ಮಾಡಿಕೊಡ್ತೀವಿ ಸರ್. ಸರ್ ಇದು ಬಂದು Zen LXi 2005 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಆ್ಯಂಡ್ ಇದು 80,000 ಓಡಿದೆ. ಫ್ರೆಶ್ FC ಕೂಡ ಮಾಡಿಕೊಡ್ತೀವಿ ಇದಕ್ಕೆ. ಇದು ಬಂದು 1,55,000 1,55,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. ಅಲಾಯ್ ವೀಲ್ಸ್ ಕೂಡ ಇದೆ, ಟಯರ್ಸ್ ಹೊಸದಿದೆ. ಸೊ ನೀವು ಇಂಟೀರಿಯರ್ಸ್ ನೋಡೋದಾದರೆ AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಇದರಲ್ಲಿ ನಿಮಗೆ ಸಿಸ್ಟಮ್ ಕೂಡ ಇದೆ. ಓಕೆ ಸಿಸ್ಟಮ್ ಹಾಕ್ಸಿದ್ದಾರೆ. ಹಾಂ, ಸೀಟ್ ಕವರ್ಸು ಇನ್ಸ್ಟಾಲ್ ಆಗಿದೆ. ಮಾಡ್ಬೋದು, ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು? ಸರ್ ಇದೆಲ್ಲ ನಿಮಗೆ ಅರೌಂಡ್ 15 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಸೆನ್ ಮ್ಯಾಕ್ಸ್. ಈ ವೆಹಿಕಲ್ನ ಫೈನಲ್ ನಾನು 145 ಮಾಡ್ಕೊಡ್ತೀನಿ ಸರ್. 145ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ. ಹಾಂ ಓಕೆ ಸರ್, ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಶೆವ್ಲೆಟ್ ಬೀಟ್. ತುಂಬ ಜನ ಕೇಳ್ತಿದ್ರು ಶೆವ್ಲೆಟ್ ಬೀಟ್ ಬೇಕು ಅಂತ. ಸೊ ಫೈನಲಿ ಒಂದು ಬೀಟ್ ಬಂದಿದೆ ಆ್ಯಂಡ್ ಸಿಂಗಲ್ ಓನರ್ ವೆಹಿಕಲ್ ಇದೆ ಇದು. ಇದು ಬಂದು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಆ್ಯಂಡ್ ಇದು ಓಡಿರೋದು ಬಂದು 75,000 LS ವೇರಿಯಂಟು. ಈ ವೆಹಿಕಲ್ ಬಂದು ನಾವು 2,45,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಇದೆ. ಹಾಗೆ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ ಸರ್ ಆ್ಯಂಡ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಓಕೆ ಗಾಡಿ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಹೌದು. ಸೊ ನೀವು ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು, ಇಂಟೀರಿಯರ್ಸ್ ಎಲ್ಲ. ಲೋ ಬಜೆಟ್ ಡೀಸೆಲ್ ಕಾರ್ ಬೇಕಂದವರು ಆರಾಮಾಗಿ ಈ ವೆಹಿಕಲ್ ಹೋಗ್ಬೋದು. ಹೌದು. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನೇನು ಸರ್? ಇದು ಬಂದು 2,45,000 ಹೇಳ್ತಾ ಇರೋದು, 2,25,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ ಸೊ ಮಹೀಂದ್ರ ಬುಲೆರೋ 2012 ಮಾಡಲ್ SLX ವೇರಿಯಂಟ್ ಇದು. ಇದು ಬಂದು ಸೆಕೆಂಡ್ ಓನರು ಆ್ಯಂಡ್ 1,40,000 ಓಡಿದೆ. ಇದು ಅಲಾಯ್ ವೀಲ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ ಇದರಲ್ಲಿ. ಬ್ರಾಡ್ ಟಯರ್ಸ್ ಕೂಡ ಇದೆ ನಿಮಗೆ ಆ್ಯಂಡ್ ಆಫ್-ರೋಡಿಂಗ್ ಎಲ್ಲ ಚೆನ್ನಾಗಿರುತ್ತೆ ಸರ್ ಇದಕ್ಕೆ. ಆ್ಯಂಡ್ ಇದರಲ್ಲಿ ನೀವು ಇಂಟೀರಿಯರ್ಸ್ ನೋಡೋದಾದರೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ ವಿತ್ ವುಡ್ ಫಿನಿಶಿಂಗು ಆ್ಯಂಡ್ 7 ಸೀಟ್ರ್ ವೆಹಿಕಲ್ ಸರ್ ಇದು. ಏರ್ ಬ್ಯಾಗ್ ಎಲ್ಲ ಎಷ್ಟು ಸರ್ ಬರುತ್ತೆ? ಏರ್ ಬ್ಯಾಗ್ ಬರಲ್ಲ ಸರ್, SLX ZLXL ಬರುತ್ತೆ. ಇದು ಮಿಡ್ ವೇರಿಯಂಟ್ SLX. ಸೊ ಹಾಗೆ ಮೈಲೇಜ್ ಎಲ್ಲ ಎಷ್ಟು ಸರ್ ಬರುತ್ತೆ? ಮೈಲೇಜ್ ಇದು ಅರೌಂಡ್ 14 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಬೊಲೆರೋಲಿ. ಸರ್ ಇದು ಬಂದು ಫೈನಲ್ ನಿಮಗೆ ಒಂದು 4,25,000 ಹೇಳ್ತಾ ಇರೋದು. ಫೈನಲ್ ನಿಮ್ಗೊಂದು 395 ಕ್ಲೋಸ್ ಮಾಡಿಕೊಡ್ತೀವಿ ಸರ್. ಓಕೆ 395ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ನೀವು ಗಾಡಿ ಕಂಡೀಷನ್ ಇನ್ನೊಂದ್ಸರಿ ಚೆಕ್ ಮಾಡ್ಬೋದು. ಆರ್ಮಿ ಗ್ರೀನ್ ಕಲರ್ ವೆಹಿಕಲ್ಲು. ಹೌದು, ಒಂದು ಸಣ್ಣ ಟಚ್ ಆಗಿಲ್ಲ, ಗಾಡಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಒರಿಜಿನಲ್ ಇದೆ ಸರ್, ನೀವು ನೋಡ್ಬೋದು. ಸ್ಕ್ರ್ಯಾಚಸ್ ಆಗಿದೆ ಲೈಟಾಗಿ, ಬಟ್ ಸ್ಕ್ರ್ಯಾಚಸ್ ನನಗೆ ಬಿಟ್ಟಿದೆ ಒರಿಜಿನಾಲಿಟಿ ಇರಲಿ ಅಂತ. ಹೌದು, ಆಮೇಲೆ ಪೇಂಟ್ ಮಾಡಿಸಿದ್ರೆ ಏನು ಪೇಂಟ್ ಆಗಿದೆ. ಹೌದು ಸರ್. ಓಕೆ ಸೊ ಇದು 395 ಫೈನಲ್ ಮಾಡ್ಕೊಡ್ತೀವಿ. ಫೈನಲ್ ಮಾಡಿ ಸರ್. 2012 SLX ವೇರಿಯಂಟ್, ಸೆಕೆಂಡ್ ಓನರ್. ಓಕೆ ಟೊಯೋಟಾ ಇನೋವಾ 2009 10 ರಿಜಿಸ್ಟರ್ಡು, ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಬಂದು 1,30,000 ಓಡಿದೆ.
ಫುಲ್ಲಿ ಲೋಡೆಡ್ ವಿ ವರ್ಷನ್ ವೇರಿಯಂಟು. ಇದು ಬಂದು 7 lakhs ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್ ಇದು. ಹಾಗೆ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಸರ್? ಸರ್ ಇಂಟೀರಿಯರ್ಸ್ ಇದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಡ್ಯುಯಲ್ ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ ಸರ್ ಇದು. ಇದು ಎಷ್ಟು ಸೀಟರ್ ವೆಹಿಕಲ್ ಸರ್? ಇದು 7+1 8 seater ವೆಹಿಕಲ್ ಸರ್ ಇದು. ಓಕೆ, ಏರ್ ಬ್ಯಾಗ್ ಎಲ್ಲ ಎಷ್ಟು ಬರುತ್ತೆ? 2 ಬರುತ್ತೆ ಸರ್. ಓಕೆ, ಡ್ರೈವರ್ಗೆ ಮತ್ತು ಪ್ಯಾಸೆಂಜರ್. ಓಕೆ. ಸೊ ಇದನ್ನ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 7 lakhs ಹೇಳೋದು, ಫೈನಲ್ ನಿಮಗೆ ಇದನ್ನು 675 ಮಾಡ್ಕೊಡ್ತೀನಿ ಸರ್. ಓಕೆ, ನೀವು ಗಾಡಿಲೂ ಚೆಕ್ ಮಾಡ್ಬೋದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್? ಇದು 14 to 15 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಓಕೆ. ಸೊ ಹಾಗೆ ಟೈಲ್ ಲ್ಯಾಂಪ್ಗೆ ನಿಮಗೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದಕ್ಕೆ ಪಕ್ಕ ಒಂದು ಹೋಂಡಾ ಸಿಟಿ ಇದೆ, ಇದೆಯಾ ಮಾಡಿ ಸರ್? ಇದು 2008 GXI ವೇರಿಯಂಟು, ಸೆಕೆಂಡ್ ಓನರು, ಆ್ಯಂಡ್ ಇದು ಬಂದು 90,000 ಓಡಿದೆ. ಇದು ಬಂದು ನಾವು 2,55,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್ ಇದು. ಓಕೆ. ಹಾಗೆ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಇಂಟೀರಿಯರ್ಸ್ ಇದು AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ ಸರ್. ಓಕೆ. ಏರ್ ಬ್ಯಾಗ್ ಎಲ್ಲ ಬರಲ್ಲ ಸರ್ ಇದಕ್ಕೆ. ಓಕೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಇದೆ. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್? ಇದೆಲ್ಲ ನಿಮ್ಗೆ 14-15 ಬರುತ್ತೆ ಸರ್ ಇದು. ಓಕೆ. ಸೊ ಇಲ್ಲಿ ಮಳೆ ಬರೋದ್ರಿಂದ ಸ್ವಲ್ಪ ಗಲೀಜಾಗಿದೆ ಗಾಡಿ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನಿದೆ ಸರ್? ಇದಕ್ಕೆ ಬೆಸ್ಟ್ ಪ್ರೈಸ್ ನಾವು ಫೈನಲ್ ನಿಮಗೆ 230 ಮಾಡ್ಕೊಡ್ತೀನಿ ಸರ್, ನಿಮ್ಮ ಕಸ್ಟಮರ್ಸ್ ಬಂದರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಕಾರ್ ಡೀಟೇಲ್ಸ್ ಆಲ್ಮೋಸ್ಟ್ ತೊಗೊಂಡು ಆಗಿದೆ. ಸೊ ಹಾಗೆ ಲೋನ್ ಆಪ್ಷನ್ಸ್ ಎಲ್ಲ ಇನ್ನೂ ತೊಗೊಂಡಿಲ್ಲ. ಸೊ ಲೋನ್ ಆಪ್ಷನ್ಸ್ ಅವೈಲೇಬಿಲಿಟಿ ಎಲ್ಲ ಹೆಂಗಿದೆ ಸರ್? ಸರ್ ಲೋನ್ಸು ಎಲ್ಲರಿಗೂ ಗೊತ್ತಿರೋ ಹಾಗೆ 2012ಇಂದ ಮಾಡ್ತಾರೆ ಎಲ್ಲ ಕಡೆ, ಬಟ್ ನಮ್ಮಲ್ಲಿ ಏನಾದ್ರು 2008ಇಂದ ಮಾಡ್ತಾ ಇದ್ದೀವಿ. ಓಕೆ. ಪ್ರೊವೈಡೆಡ್ ಅವ್ರದ್ದು ಪ್ರೊಫೈಲ್ ಚೆನ್ನಾಗಿರಬೇಕು ಆ್ಯಂಡ್ ಮಿನಿಮಮ್ ಸ್ಯಾಲ್ರಿ 25,000 ಇರಬೇಕು. ಯಾರೇ ಆದರೂ ಡೌಟ್ಸ್ ಇದ್ದವರು ಸ್ಯಾಲ್ರಿ 20 ಇದ್ರೆ ಆಗುತ್ತಾ ಸರ್, 18 ಇದ್ರೆ ಆಗುತ್ತಾ? ಆಗಲ್ಲ, ಮಿನಿಮಮ್ 25 ಇರಲೇಬೇಕು. ಆ್ಯಂಡ್ 2008 ಏನಂದರೆ ಮಾರುತಿ ಆ್ಯಂಡ್ ಹುಂಡೈ ಮಾತ್ರ ಮಾಡ್ತೀವಿ, ಅದು ಬಿಟ್ಟು ಬೇರೆ ಯಾವುದಕ್ಕೂ ಆಗಲ್ಲ. ಓಕೆ. ಮಾರುತಿ ಆ್ಯಂಡ್ ಹುಂಡೈ ವೆಹಿಕಲ್ಸ್ 2008ಇಂದಾನೇ ಮಾಡ್ತೀವಿ. ಓಕೆ. ಸೊ ಇಂಟ್ರೆಸ್ಟ್ ಎಲ್ಲ ಹೆಂಗೆ ಸರ್ ಬೀಳುತ್ತೆ? ಸರ್ ಇಂಟ್ರೆಸ್ಟ್ 11.5 ಇರುತ್ತೆ ಸರ್. 11.5 ಫ್ಲ್ಯಾಟ್. ಸೊ ಇನ್ನೊಂದೇನೆಂದರೆ ಸರ್, ನಾನು ಜಾಸ್ತಿ ಪ್ರಿಫರ್ ಮಾಡೋದು ವಿತೌಟ್ ಲೋನ್, ಫುಲ್ ಕ್ಯಾಶ್ ಹೋಗೋ ಗಾಡಿಗಳೇ. ಏನಕ್ಕಂದರೆ ನಿಮ್ಗೆ ಗೊತ್ತು, ಇವಾಗ ಕೋವಿಡ್ ಟೈಮ್ಸಲ್ಲಿ ಲೋನ್ ರಿಪೇಮೆಂಟ್ ಮಾಡೋದು ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಕಷ್ಟ ಇದೆ. ಅದರಿಂದ ಜನರು ಕ್ಯಾಶಲ್ಲಿ ತೊಗೊಳ್ಳೋದೇ ಬೆಸ್ಟ್ ಅಂತೀನಿ. ಅನ್ಲೆಸ್ ಇಟ್ಸ್ ಅ ಬಿಗ್ ಬಜೆಟ್ ಕಾರ್ ಇರೋ ತನಕ ಸ್ಮಾಲ್ ಬಜೆಟ್ ವೆಹಿಕಲ್ಸ್ಗೆಲ್ಲ ಕ್ಯಾಶಲ್ಲೇ ಆ್ಯಂಡ್ ಬ್ಯಾಂಕ್ ಟ್ರಾನ್ಸ್ಫರಲ್ಲಿ ನೀವು ತೊಗೊಳ್ಳೋದು ಬೆಸ್ಟು. ಏನಕ್ಕಂದರೆ ಅದೇ ಪೇ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಗೊತ್ತು, 3 months ಟೈಮ್ ಇರುತ್ತೆ. ಫಸ್ಟ್ 3 times ನೋಡ್ತಾರೆ. 3 payments ಆಗಿಲ್ಲ ಅಂದರೆ 4th payment ಅಷ್ಟರಲ್ಲಿ ವೆಹಿಕಲ್ ಸೀಸ್ ಮಾಡ್ತಾರೆ. ಆ್ಯಂಡ್ ಒಂದ್ಸತಿ ಅದು ಬ್ಯಾಂಕಿಗೆ ಹೋಯ್ತು ಅಂದರೆ ಅಗೇನ್ ನೀವು ಬ್ಯಾಂಕಲ್ಲಿ ಸೀಸಾಗಿ ನಿಂತ್ಕೊಂತು ಅಂದರೆ ಸ್ಪೇರ್ ಪಾರ್ಟ್ಸು ಅದು ಇದು ಎಲ್ಲ ನಿಮಗೆ ಗೊತ್ತು ಬ್ಯಾಂಕಲ್ಲಿ ಹೆಂಗೆ ಆಗುತ್ತೆ ಏನು ಅಂತ. ಅದರಿಂದ ನಾನು ಲೋನ್ಸ್ ಕಡಿಮೆ ಇದು ಮಾಡಿ ಅಂತಲೇ ಪ್ರಿಫರ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಯಾವ ಬಜೆಟ್ ಇದೆಯೋ ಆ ಬಜೆಟಲ್ಲೇ ನೋಡಿ, ಆದಷ್ಟು ಲೋನ್ಸ್ನ ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಹಾಗೆ ಮೀಟರ್ ಟ್ಯಾಂಪರಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಕೆಲವೊಂದು ಶೋರೂಮಲ್ಲಿ, ಅದ್ರ ಬಗ್ಗೆ ಎಲ್ಲ ಏನು? ಸೊ ಮೀಟರ್ ಟ್ಯಾಂಪರಿಂಗ್ ನೀವೇ ನೋಡಿದ್ದೀರಾ, ಇವಾಗ ನಮ್ಮದೆಲ್ಲ 1 lakh ಮೇಲೆ ಹೊಡಿರೋ ಕಾರ್ಗಳೇ ಒಂದು 3-4 ಇದೆ. ಸೊ ಅದರದ್ದೆಲ್ಲನೂ ನಾವು ಅದೇ ಹೇಳಿದ್ದೀವಿ, ಸೇಮ್ ಮೈಲೇಜೇ ಹೇಳಿದ್ದೀವಿ. ಆ್ಯಂಡ್ ಮೋರ್ ಓವರ್ ರೀಸೆಂಟಾಗಿ ಇನೋವಾ ಕ್ರಿಸ್ಟಾ ಮಾಡಿದ್ದೀವಿ 2016. ಅದು ಆಲ್ಮೋಸ್ಟ್ 1.5 lakhs ಓಡಿತ್ತು. ಅದನ್ನು ಸೇಮ್ ಅದೇ ಮೀಟರಲ್ಲೇ ನಾವು ಮಾಡಿದ್ದೀವಿ. ನಮ್ಮಲ್ಲಿ ಮೀಟರ್ ಟ್ಯಾಂಪರಿಂಗ್ ಇರಲ್ಲ. ಮೀಟರ್ ಟ್ಯಾಂಪರ್ ಆಯ್ತಂದರೆ ನಮ್ಮಲ್ಲಿ ವಾರಂಟಿ ಇರಲ್ಲ ಸರ್. 6 months ನಾನು ವಾರಂಟಿನೇ ಕೊಡೋಕ್ಕಾಗಲ್ಲ. ಅದರಿಂದ ನಾವು ಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ ಸರ್ ಇಲ್ಲಿ. 90% ಚೆಕ್ ಮಾಡಿರ್ತೀವಿ ಸರ್. ಬಟ್ ತುಂಬ ಓಲ್ಡ್ ವೆಹಿಕಲ್ಸ್ಗೆ ನಿಮಗೆ ಗೊತ್ತು, ಎಲ್ಲೂ ಹಿಸ್ಟ್ರಿ ಸಿಗದೇ ಇರೋ ವೆಹಿಕಲ್ಸ್ಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದರ್ ದನ್ ದಟ್ 90% ವಿ ಅಶ್ಯೂರ್ ಮೀಟರ್ ಟ್ಯಾಂಪರಿಂಗ್ ಇರಲ್ಲ. ಸೊ ಹಾಗೆ ಆಫರ್ಸ್ ಎಲ್ಲ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್. ದೀಪಾವಳಿ ಆಫರ್ಸು ನಮ್ಮಲ್ಲಿ ಏನು ಜಾಸ್ತಿ ಇಲ್ಲ, ಬಟ್ ಇರೋದೇನೆಂದರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ವಾಶ್ ಮಾಡಿಕೊಡ್ತೀವಿ. ಇಷ್ಟು ದಿನ ಬರೀ ಎಕ್ಸ್ಟೀರಿಯರ್ ಮಾಡ್ತಾಯಿದ್ವಿ, ಇವಾಗ ಇಂಟೀರಿಯರು ಸ್ಟಾರ್ಟ್ ಮಾಡಿದ್ದೀವಿ. ಕಂಪ್ಲೀಟ್ ಇಂಟೀರಿಯರ್ ಎಕ್ಸ್ಟೀರಿಯರ್ ವಾಶ್ ಮಾಡಿ ಕೊಡ್ತೀವಿ, ವಿಚ್ ವಿಲ್ ಕಮ್ ಅಪ್ ಟು 1000 rupees ವಾಶ್ ಅದು. ಆ್ಯಂಡ್ ವಿತ್ ಫ್ಯೂಯಲ್ ಕೂಡ ಫ್ರೀ ಕೊಡ್ತೀವಿ ಸರ್ ವೆಹಿಕಲಲ್ಲಿ. ಫ್ಯೂಯಲ್ ಹಾಕ್ಸ್ಕೊಡ್ತೀವಿ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ವೆಲ್ಕಮ್ ಟು ಅನ್ನಪೂರ್ಣೇಶ್ವರಿ ಕಾರ್ಸ್. ದಿಸ್ ಯು ಹೋಸ್ಟ್ ಗಗನ್ ಹಿಯರ್. ಆ್ಯಂಡ್ ಯಾರೇ ಈ ವಿಡಿಯೋ ನೋಡಿದ್ರು ಆ್ಯಂಡ್ ವೆಹಿಕಲ್ಸ್ ನಮ್ಮಲ್ಲಿ ಇಷ್ಟ ಆಗಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ನಮ್ಮದು ಇದೇ ಥರ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನೀವು
ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಒತ್ತಿ ಆ್ಯಂಡ್ ಎಲ್ಲ ನಮ್ಮ ಅಪ್ಡೇಟ್ಸು ನಿಮಗೆ ಈ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ.